ನಾ ಒಳಗಡೆ ಬರ್ಬೋದಾ ಸರ್? ಬನ್ನಿ ಬನ್ನಿ ಮೋಟು ಪತ್ಲು ಅವರೇ ಬನ್ನಿ. ನಿಮ್ ಬಗ್ಗೆ ಚಿಂಗಮ್ ಸರ್ ತುಂಬಾ ಹೇಳಿದ್ದಾರೆ. ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮ್ಗೆ ಅಂತವರೇ ಬೇಕು. ನಿಮ್ಮ ಹತ್ರ ಸ್ಪೆಷಾಲಿಟಿ ಏನು ಹೇಳಿ ನಿಮ್ ಬಗ್ಗೆ. ನನ್ನ ಅಬ್ಸರ್ವೇಷನ್ ಬಹಳ ಚೆನ್ನಾಗಿದೆ ಸರ್. ತಾವು ಬ್ಲೂ ಟೈ, ಬ್ರೌನ್ ಸಾಕ್ಸ್, ಬ್ಲೂ ಶರ್ಟು, ಇಂಪೋರ್ಟೆಡ್ ರಿಸ್ಟ್ ವಾಚ್ನು ಹಾಕೊಂಡಿದ್ದೀರಾ ಸರ್. ಇಂಟರ್ನ್ಯಾಷನಲ್ ಪರ್ಫ್ಯೂಮ್ನು ಹಾಕೊಂಡಿದ್ದೀರಾ ಸರ್. ಅರೆ ವಾಹ್ ವಾಹ್, ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಆ ಮೋಟು ಇವಾಗ ನೀನ್ ಹೇಳು ನಿನ್ ಬಗ್ಗೆ. ಹೇಳ ಇಲ್ಲಿ ನೋಡಿ ಸರ್, ನೋಡಿ ಆವಾಗ್ಲೇ ತಮ್ಮ ಪ್ಲೇಟ್ ಅಲ್ಲಿ 5 ಸಮೋಸ ಇತ್ತು, ಈಗ ಒಂದು ಇಲ್ಲ ಸರ್. ನನ್ ಸಮೋಸ ಎಲ್ಲ ಎಲ್ಲೋಯ್ತು? ಇದೇ ಮೋಟು ಸ್ಪೆಷಾಲಿಟಿ ಸರ್. ಸಮೋಸ ತಿಂದ ತಕ್ಷಣ ಇವನಿಗೆ ಎಷ್ಟು ಪವರ್ ಬಂದ್ಬಿಡುತ್ತೆ ಗೊತ್ತಾ ಸರ್? ಏನ್ ಬೇಕಾದ್ರೆ ಕೆಲಸ ಮಾಡ್ಬಿಡ್ತಾನೆ. ಸಮೋಸ ತಿನ್ಬಿಟ್ಟು ಯಾರಿಗಾದ್ರೂ ಶಕ್ತಿ ಬರುತ್ತಾ? ಎಲ್ಲಿ ನನಗೆ ಸ್ಯಾಂಪಲ್ ತೋರ್ಸಪ್ಪ. ಬನ್ನಿ ಬನ್ನಿ ಸರ್, ಹಾಲ್ಗೆ ಹೋಗೋಣ. ಈಗ ನೀವು ನಿಮ್ಮೆಲ್ಲ ಸ್ಟಾಫ್ಗಳಿಗೆ ಹೇಳಿ ಮೋಟನ ಹಿಡ್ಕೊಳ್ಳಿ ಅಂತ. ಮತ್ತೆ ಬಿಡಕ್ಕೆ ಕೇಳಬೇಡಿ, ಯಾಕೆಂದ್ರೆ ಮೋಟನ ಎಲ್ಲರ ಹತ್ರ ಹೇಗೆ ಬಿಡಿಸ್ಕೊಂಬರ್ತಾರೆ ಅಂತ ನೋಡ್ತೀರಿ. ಹೌದಾ, ಅದಾ ವಿಷಯ. ಸ್ಟಾಫ್ ಎಲ್ಲರೂ ಸೇರಿ ಮೋಟನ ಗಟ್ಟಿಯಾಗಿ ಹಿಡ್ಕೊಳ್ಳಿ, ಯಾರು ಬಿಡಕ್ ಹೋಗ್ಬೇಡಿ. ಸಾಕು ಮೋಟು, ಸಾಕು ಸಾಕು, ನಿಲ್ಲಿಸ್ಬಿಡು. ಟೆಸ್ಟ್ ಮಾಡಿದ್ದೆಲ್ಲ ಆಗೋಯ್ತು ಕಣ, ಬಿಡ. ಬಾಸ್, ಇವನು ಮೊದಲೇ ದಿನನೇ ಧೂಳು ಎಬ್ಬಿಸ್ಬಿಟ್ಟಿದ್ದೇನೆ. ಇವನ್ನ ಕೆಲ್ಸಕ್ಕೆ ಇಟ್ಕೋಬೇಡಿ ಬಾಸ್. No. What a power. I want this kind of man. Motu Patlu, you are hired. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗ ಮೋಟು ಪತ್ಲುನ ಹೈರ್ ಮಾಡಿದಾರಾ? ನಾನು ಎಂತ ಪ್ಲಾನ್ ಮಾಡ್ತೀನಿ ಅಂದ್ರೆ ಅವರಾಗಿ ಅವರೇ ಅವನ್ನ ಫೈರ್ ಮಾಡ್ಬೇಕು. ವಾ ಬಾಸ್, ವಾ ಏನ್ ಕವಿತೆ ಹೇಳಿದ್ರಿ ನೀವು? ಕವಿತೆನ ಬಿಡು, ನನ್ನ ಪ್ಲಾನ್ ಏನಿದೆ ಅಂತ ಕೇಳಿ. ಗಮನ ಇಟ್ಟು ಇಲ್ಲಿ ನೋಡಿ. ನಾವು ಈ ಕೇಸ್ಗಳ ಮೇಲೆಲ್ಲ ತುಂಬಾ ದಿನದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈ ಜನಗಳಿಗೋಸ್ಕರ ನಾವು ನಾನು ಎಲ್ಲಿದ್ದೆ? ಬನ್ನಿ, ನೀವು ಈ ಗ್ರಾಫ್ ನೋಡ್ತಾ ಇದ್ದೀರಲ್ಲ, ಈ ಗ್ರಾಫ್ ಪ್ರಕಾರನೇ ನಾವು ಕೆಲಸ ಮಾಡೋದು. ನಿಮ್ಮಿಬ್ಬರಿಗೂ ಗೊತ್ತಾಯ್ತಲ್ಲ ಏನ್ ಕೆಲಸ ಮಾಡ್ಬೇಕು ಅಂತ. ಯಾರಿಗೂ ಏನು ಮಾಡೋ ಅವಶ್ಯಕತೆ ಇಲ್ಲ. ಏನ್ ಮಾಡ್ಬೇಕು ಅದನ್ನ ನಾನು ಮಾಡ್ತೀನಿ. ಏರಾ ಬೇರಿ ತಲಾಶ್ ಮಾಡಿ. ಶಿ ತಲಾಶ್. ಅರೆ ಇದೇನಿದು? ಇದೆಲ್ಲಿಂದ ಬಂತು? ಇದನ್ನು ಚಿಂಗಮ್ ಸರ್ ನೋಡ್ಬಿಟ್ರೆ ನನ್ನ ಕತೆ ಅಷ್ಟೇನೆ. ಚಿಂಗಮ್ ಸರ್, ಒಂದು ಬಾಕ್ಸ್ ಇಲ್ಲೇ ಇದೆ, ಬೇಕಾದ್ರೆ ಬಂದು ಚೆಕ್ ಮಾಡ್ಕೊಳ್ಳಿ ಸರ್. ಬಾಸ್, ಹೆದರ್ಕೊಳ್ಳೋ ಅಂತದ್ದು ಏನೂ ಇಲ್ಲ. ಚಿಂಗಮ್ ಸರ್ ನಮ್ ದೋಸ್ತು ಸರ್, ಚಡ್ಡಿ ದೋಸ್ತು. ಓಟು ಎಲ್ಲಿದೆ ಬಾಕ್ಸ್? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೋಯ್ತು? ಅರೆ ಈಗ ತಾನ ಇಲ್ಲ ಐತಲ್ಲ ಬಾಕ್ಸು. ಬಾಸ್ ಎಲ್ಲಿ ಹೇಳಿ? ಚಿಂಗಮ್ ಸರ್ ಅಲ್ಲಿ ನೋಡಿ, ಬಾಕ್ಸು ಇಲ್ಲಿ ಬಂದಿದೆ ನೋಡಿ ಸರ್. ಇಲ್ಲಿ ನೋಡಿ ಸರ್. ಎಲ್ಲಿ ಸರ್? ಇಲ್ಲಿ ನೋಡಿ ಸರ್, ಇದನ್ನ ಚೆಕ್ ಮಾಡ್ಕೊಳ್ಳಿ ಸರ್. ಆಮೇಲೆ ಇನ್ನೊಂದು ವಿಷಯ ಸರ್, ನಮ್ ಬಾಸ್ ಮೇಲೆ ಯಾವತ್ತು ನೀವು ಅನುಮಾನ ಪಡೋ ಅವಶ್ಯಕತೆ ಇಲ್ಲ ಸರ್. ಓಕೆ? ಏ ಮೋಟು, ಏನ್ ಮಾಡ್ತಾ ಇದೀಯ ನೀನು? ಇಲ್ಲ ಏಯ್ ಮಿಸ್ಟರ್ ಎಕ್ಸ್, ಏನಿದು ಮದ್ದು ಗುಂಡುಗಳು? ಯು ಆರ್ ಅಂಡರ್ ಅರೆಸ್ಟ್. ಚಿಂಗಮ್ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಸುಳ್ಳು. ಇದು ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಿಲ್ಲ. ನೀವು ಸ್ವಲ್ಪ ಆಚೆ ಹೋಗ್ತೀರಾ? ನಾನು ಸ್ವಲ್ಪ ಫೇವರೇಟ್ ಮೋಟು ಪತ್ಲು ಹತ್ರ ಸ್ವಲ್ಪ 2 ಮಾತಾಡ್ಬೇಕು. 1 ನಿಮಿಷ ಹೊರಗಡೆ ಇರ್ತೀನಿ. ಏನ್ ಮಾತಾಡ್ಬೇಕು ಬೇಗ ಮುಗಿಸ್ಕೊಂಬಿಡಿ. ಆಯ್ತು ಸರ್, ನೀವು ಆಚೆ ನಡೀರಿ, ನಾನು ಬೇಗ ಮುಗಿಸ್ಬಿಡ್ತೀನಿ. ಮೋಟು ಪತ್ಲು
ಸರ್ ಎಲ್ಲಾರ್ಗು ಸಂಬಳ ಬಂದ್, ಪಗಾರ ಬಂದ್, ಆಫೀಸ್ ಕ್ಲಾಸ್. ಏನಾಯ್ತು ಸರ್? ಮೊಟ್ಟು ಪತ್ಲು, ಯು ಆರ್ ಫೈರ್. ಇದು ಹೇಗಾಗೋಯ್ತು? ಈ ಮೊಟ್ಟು ಪತ್ಲು ಹತ್ರ ಕೇಳಿ, ಅವರೇ ನಮ್ಮನ್ನ ಬರ್ಬಾದ್ ಮಾಡ್ಬಿಟ್ರು. ಚಿಂಗಂ ಸರ್, ನನ್ನ ಅರೆಸ್ಟ್ ಮಾಡಿ, ಆದ್ರೆ ಈ ಮದ್ದು ಗುಂಡು ನಂದಲ್ಲ. ಇದೆಲ್ಲ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ. ಯು ಆರ್ ಅಂಡರ್ ಅರೆಸ್ಟ್. ಬರ ಮೋಟು ಪತ್ಮದ ಹಿಡ್ಕೊಳ್ಳಿ, ನಮ್ಮನ್ನ ಬರ್ಬಾದ್ ಮಾಡ್ಬಿಟ್ಟಿದ್ದಾರೆ. ಹಿಡ್ಕೊಳ್ಳಿ ಅವ್ರನ್ನ, ಬಿಡ್ಬೇಡಿ. ಘಮ ಘಮ ಮೋಟ ಕೊಡಪ್ಪ, ನನ್ನ ಸಮೋಸ ಎಲ್ಲಿ ತಗೊಂಡೋಗ್ತಿ? ಮಟು, ಅಲ್ಲೋಡ ಕಾರ್ಟೂನ್ ಬಾಕ್ಸ್ಗಳು ಬಾಸ್ ಆಫೀಸಲ್ಲಿ ಇದ್ವಲ್ಲೋ, ಅದೇ ತರ ಕಾಣಿಸ್ತಾ ಇವೆ ಕಣೋ ಇವು. ನಡಿಯೋ, ಆ ಪೇಪರ್ ಅಂಗಡಿನ ಹತ್ರ ಕೇಳೋಣ. ಏನಪ್ಪ, ಇಲ್ಲಿ ಯಾರಾದ್ರೂ ಕಾರ್ಟೂನ್ ಬಾಕ್ಸ್ ನ ಖರೀದಿ ಮಾಡಕ್ಕೆ ಏನಾದ್ರು ಬಂದಿದ್ರಾ? ಆ ಇಲ್ಲಿಗೆ ಒಬ್ಬ ಕುಳ್ಳಿಗೆ ದಪ್ಪಿಗೆ ದಾಡಿ ಬಿಟ್ಕೊಂಡು ಒಬ್ಬ ಮುದ್ಕ ಬಂದಿದ್ದ, ಚಸ್ಮಾನು ಹಾಕೊಂಡಿದ್ದ. ಅವನು ಕೊಂಡ್ಕೊಂಡು ಹೋದ ಇಲ್ಲಿಂದ. ಹಿಡ್ಕೊಳ್ಳಿ, ಓಡೋಗಕ್ ಬಿಡ್ಬೇಡಿ. ಅರೆ ಏನಪ್ಪ ಇದು? ಬರ ಹೋಗೋಣ. ಮಟು, ಅಯ್ಯ, ಅದೇ ಹಿಡ್ಕೊಂಡಿದ್ದೀನಿ, ಜಲ್ದಿ ಬನ್ನಿ. ಅಯ್ಯ, ಬಿಡ್ಬೇಡಿ, ನಮ್ ಸ್ಯಾಲ್ರಿ ಅದು. ಯಾಕಪ್ಪ ಹಿಂಗೆ ಹೊಡಿತೀರಿ? ನಮ್ದು ಪೇಪರ್ ಅಂಗಡಿ ಇಲ್ಲ, ಅಲ್ಲಿದು ಓನರ್ ನಾನು. ಅವ್ರನ್ನ ಹಿಡ್ಕೊಳ್ಳಿ, ಓಡೋಯ್ತಾವ್ರೆ. ಬಾರ ಈ ಕಡೆ. ಅಬ್ಬ, ಅಯ್ಯ, ಈ ಕಡೆ ಬರ. ನಡಿ. ಅರೆ, ಬಾಗ್ಲ ಬಂದ್ ಮಾಡ್ಬೇಡಿ. ಈಗಾಗ್ಲೇ ಒಬ್ಬ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಈಗ ನೀವು ಲೂಟಿ ಮಾಡ್ತೀರಾ? ಅರೆ ಯಾರಪ್ಪ ಲೂಟಿ ಮಾಡ್ಕೊಂಡು ಹೋಗಿದ್ದು? ಒಬ್ಬ ಬಿಳಿ ಗಡ್ಡದ ಮುದುಕ ಕುಳ್ಳ ಬಂದ್ಬಿಟ್ಟು ಎಲ್ಲ ಕಳ್ತನ ಮಾಡ್ಕೊಂಡು ಹೋದ. ಅರೆ ನಿಮ್ಮ ಹತ್ರ CCTV ಫುಟೇಜ್ ಇರ್ಲೇಬೇಕಲ್ರಿ? ಹಾ, ನಾನು ತುಂಬಾ ಹೊತ್ತಿಂದ ಚಿಂಗಂ ಸರ್ಗೆ ಫೋನ್ ಮಾಡ್ತಾ ಇದ್ದೀನಿ. ಅವ್ರು ಫೋನೇ ತೆಗಿತಾ ಇಲ್ಲ. ಅರೆ, ಬಾಗ್ಲ ತೆಗಿಯೋ, ಬೇಗ. ಅರೆ ಅಣ್ಣ, ನಿನ್ ಬೇಗ CCTV ಫುಟೇಜ್ ತೋರ್ಸಪ್ಪ ನಮ್ಗೆ. ಜನಗಳಾಗ್ಲೇ ಬಂದು ಬಾಗಿಲು ಬಡಿತಾ ಇದಾರೆ. ಅಯ್ಯ ಮೋಟು, ಇವನು ಪೇಪರ್ ಅಂಗಡಿಯವನು ಹೇಳ್ತಾ ಇದ್ನಲ್ಲೋ, ಅದೇ ತರ ಕಾಣ್ತಾ ಇದ್ದಾನೆ ನೋಡು, ಅಲ್ವಾ? ತೆಗಿರಿ, ಬಾಗ್ಲು ತೆಗಿರಿ. ಬ್ರದರ್, ಮೋಟು, ಆ ಕುಳ್ಳಿಗೆ ದಪ್ಪಿಗೆ ದಾಡಿ ಬಿಟ್ಕೊಂಡಿರೋ ಮನುಷ್ಯ ಅಂತ ಹೇಳಿದ್ರೆ ಒಬ್ಬ ಕಣ. ಇನ್ನಾರು? ಜಾನ್. ಕರೆಕ್ಟು, ಡಾನ್ ಕಣೋ. ಹಂಗ ನಾವು ಈಗ್ಲೇ ಅವನ ಹತ್ರ ಹೋಗ್ಬೇಕು ಕಣೋ. ಬಾರೋ ಬೇಗ. ಆದ್ರೆ ಖಾಲಿ ಹೋಟೆಲ್ ನಂತಲೇ ಓಡ್ತಾ ಇಲ್ಲ ಕಣೋ, ಏನಾದ್ರೂ ಯೋಚನೆ ಮಾಡೋ. ಐಡಿಯಾ. ಅಲ್ಲಡು. ಅರೆ, ಅಲ್ಲಿದ್ದಾರೆ, ಹೋಗಿ ಹಿಡ್ಕೊಳ್ಳಿ. ಒಂದೇ ಏಟಲ್ಲಿ ಕಮಾಲ್ ಮಾಡ್ಬಿಟ್ಟೆ. ಮೋಟು ಪತ್ಲನ ಗೂಬೆಗಳನ್ನ ಮಾಡಿಟ್ಬಿಟ್ಟೆ. ವಾವ್ ಬಾಸ್, ವಾವ್, ಏನ್ ಕವಿತೆ ಹೇಳಿದ್ರಿ ನೀವು. ಜಾನ್, ಎಸ್ಕೇಪ್ ಆಗೋ. ಈಗ ತಪ್ಪಿಸ್ಕೊಳಕ್ಕಾಗಲ್ಲ. ಜೋನ್, ನಿಂತ್ಕೊಳ್ಳಿ, ನಿಜವಾದ ಅಪರಾಧಿ ಇವನೇ. ಜಾನ್, ಇವನೇ ಬಾಸ್ನ ಸಿಕ್ಕಾಕ್ಸಿದ್ದು. ಇವನ್ ಬಣ್ಣನ ಈಗ್ಲೇ ಬಯಲ್ ಮಾಡಿ ತೋರಿಸ್ತೀನಿ ನೋಡಿ. ನೋಡಿಯೋ ಸೈಡ್ಗೆ. ಚೇಂಜ್ ಮಾಡ್ಬಿಟ್ಟೆ ಗೇಟಪ್ಪ. ಅರೆ ಇದೇ ಕೊಳ್ಳ ನಮ್ದುಗೆ ಅಂಗಡಿಗೆ ಬಂದು ಕಾರ್ಟೂನ್ ತಗೊಂಡು ಹೋಗಿದ್ದು. ಹಾ, ಇವನೇ ನನ್ನ ಶಾಪಿಂದ ಗನ್ಗಳನ್ನ ಎತ್ಕೊಂಡಿರೋದು. ಮತ್ತೆ ಇವನೇನೆ ಬಾಸ್ ರೂಮ್ ಅಲ್ಲಿ ವೆಪನ್ಸ್ ಎಲ್ಲ ಇಟ್ಬಿಟ್ಟು ಅವ್ರು ಸಿಕ್ಕಾಕೊಳಂಗ್ ಮಾಡಿದ್ದು. ಯಾಕಂದ್ರೆ ನಾವು ಸಿಕ್ಕಾಕೊಳ್ಳಿ ಅಂತ. ಈಗ ನೀವೇ ಯೋಚಿಸಿ,
ಈ ಕುಳ್ಳನಿಗೆ ಏನ್ ಮಾಡ್ಬೇಕು ಅಂತ. ಯಾರೇನ್ ಮಾಡಂಗಿಲ್ಲ ಚಿಂಗಂ ಸರ್ ನೀವ್ ಮಾಡಿ ಅರೆಸ್ಟ್ ಮಾಡಿ. ಸರ್ ಒಂದ್ ನಿಮಿಷ, ಈ ಸ್ಟೋನ್ ಸ್ಟಾಫ್ ಯಾವ ಕೆಲ್ಸಕ್ಕೆ ಬರ್ತಾರೆ? ಸ್ನೇಹಿತರೆ, ಮೇಕ್ ದ ವಾಲ್. ಸರ್ ಇವಾಗ ನಮ್ ಪಾಳಿ ಇದೆ. ಇಲ್ಲ ಬಾಬಾ ಚಿಂಗಂ ಸರ್ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬೇಡಿ ಪ್ಲೀಸ್, ಕಾಪಾಡಿ. Watch India's largest kids library only on Geo Hotstar. Download the app now.